ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ ಮಹೇಂದ್ರನಾಥ್. ಟಾಲಿವುಡ್ನ ಪುಷ್ಪ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಭರ್ಜರಿ ಹಿಟ್ ಕಂಡು ಈ ಸಿನಿಮಾದ ಪಾರ್ಟ್ 2 ಸಹ ಇದೇ ವರ್ಷ ಆಗಸ್ಟ್ 15ಕ್ಕೆ ತೆರೆಗೆ ಅಪ್ಪಳಿಸ್ತಾ ಇದೆ. ಇನ್ನು ಈ ಸಿನಿಮಾದ ಸೀರೀಸ್ ಇಲ್ಲಿಗೆ ಮುಗಿತಾ ಅನ್ಕೊಂಡ್ರೆ ಅದು ತಪ್ಪು. ಹಾಲಿವುಡ್ ಸಿನಿಮಾ ಸೀರೀಸ್ಗಳಂತೆ ಪುಷ್ಪ ಸಹ ತನ್ನ 3ನೇ ಭಾಗದ ಮೂಲಕ ವಿದಾಯ ಹೇಳಲಿದೆ ಎಂಬುದು ಸದ್ಯದ ಟಿ ಟೌನ್ ಸುದ್ದಿ. ಪುಷ್ಪ ದಿ ರೈಸ್, ಪುಷ್ಪ ದಿ ರೋಲ್ ನಂತರ ಪುಷ್ಪ ಮುಗಿಯಲಿದೆ ಎಂದೇ ಎಷ್ಟೋ ಜನ ಭಾವಿಸಿದ್ರು. ಆದ್ರೆ ನಟ ಅಲ್ಲು ಅರ್ಜುನ್ ಪುಷ್ಪ ದಿ ರೋಲ್ ಮೂಲಕ ಈ ಸೀರೀಸ್ಗೆ ಮುಕ್ತಾಯ ಹಾಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸುಕುಮಾರನ್ ನಿರ್ದೇಶನ ಮಾಡಿರುವ ಪುಷ್ಪ ಸಿನಿಮಾದ 3ನೇ ಭಾಗವೂ ಬರಲಿದೆ ಎಂಬ ಸುದ್ದಿ ಈಗ ಹೊರಬಿದ್ದಿದೆ. ಸದ್ಯ ಬಾಲಿವುಡ್ನ ಕ್ರಿಶ್ ರೇಸ್ ಸೀರೀಸ್ ಸಿನಿಮಾಗಳ ಸಾಲಿಗೆ ಸೌತ್ನ ಪುಷ್ಪ ಸಿನಿಮಾ ಸಹ ಸೇರಿಕೊಳ್ಳಲು ವೇದಿಕೆ ಸಿದ್ಧ ಮಾಡಿಕೊಳ್ತಾ ಇದೆ. ಬಾಲಿವುಡ್ ಮತ್ತೊಂದು ಭರವಸೆಯ ಸಿನಿಮಾ ಕೊಡಲು ಸಜ್ಜಾಗಿದೆ. ಸೌತ್ ಸ್ಟಾರ್ ಪ್ರಿಯಾಮಣಿ ಹಾಗೂ ಬಾಲಿವುಡ್ನ ಹೆಸರಾಂತ ನಟಿ ಯಾಮಿನಿ ಗೌತಮ್ ಕಾಂಬಿನೇಷನ್ನ ಆರ್ಟಿಕಲ್ 370 ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ನೋಡುಗರಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಟ್ರೇಲರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾತ್ರಗಳು ಇರುವುದು ವಿಶೇಷವಾಗಿದೆ. ರಿಲೀಸ್ ಆದ ಟ್ರೇಲರ್ನಲ್ಲಿ ಪೂರಾ ಕಾಶ್ಮೀರ್ ಭಾರತ ದೇಶ ಕಾ ಹಿಸ್ಸಾ ಥಾ, ಏ ಹೌರ್ रहेगा ಎನ್ನುವ ಮಾತು ಮತ್ತೆ ಪ್ರತಿಧ್ವನಿಸಿದೆ. ಅಂದಹಾಗೆ ಜಮ್ಮು ಕಾಶ್ಮೀರದ ವಿಶೇಷಾಧಿಕಾರವಾದ ಆರ್ಟಿಕಲ್ 370 ತೆಗೆದುಹಾಕಲಾದ ಕಥಾಹಂದರವನ್ನ ಈ ಸಿನಿಮಾ ಹೊಂದಿದ್ದು ಫೆಬ್ರವರಿ 23ರಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ. ಯಾಮಿ ಗೌತಮ್ ಖಡಕ್ ಎನ್ಐಎ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಟ್ರೇಲರ್ನಲ್ಲಿ ಕಾಶ್ಮೀರ್ ಭಯೋತ್ಪಾದನೆ, ಸೇನಾಧಿಕಾರಿಗಳ ಹೋರಾಟ, ಆರ್ಟಿಕಲ್ 370 ತೆಗೆದರೆ ಏನೆಲ್ಲ ಆಗಲಿದೆ ಎನ್ನುವ ಚರ್ಚೆ, ಭಯೋತ್ಪಾದಕರ ಕುತಂತ್ರ ಹೀಗೆ ಸಾಕಷ್ಟು ವಿಚಾರಗಳನ್ನ 2 ನಿಮಿಷ 40 ಸೆಕೆಂಡ್ನ ಟ್ರೇಲರ್ನಲ್ಲಿ ತೋರಿಸಲಾಗಿದೆ. ಶಾಶ್ವತ್ ಸಚ್ದೇವ್ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕಿದೆ. ಕಾಶ್ಮೀರ ಕುರಿತಂತೆ ಈವರೆಗೂ ಬಂದಿರುವ ಯಾವುದೇ ಸಿನಿಮಾ ಸೋತಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಹಣ ಬಾಚಿವೆ. ಜೊತೆಗೆ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನೋಡುಗರರು ಕೊಟ್ಟಿದ್ದಾರೆ. ಆರ್ಟಿಕಲ್ 370 ಚಿತ್ರದ ಕುರಿತು ಈಗಾಗಲೇ ನಿರೀಕ್ಷೆ ಹೆಚ್ಚಿದೆ. ಅದರಲ್ಲೂ ಟ್ರೇಲರ್ ರಿಲೀಸ್ ನಂತರ ಈ ಕಾಯುವಿಕೆ ಇಮ್ಮಡಿಯಾಗಿದ್ದು, ಚಿತ್ರ ಯಾವ ರೀತಿಯಲ್ಲಿ ಮೂಡಿ ಬಂದಿದೆ ಎಂದು ಕಣ್ತುಂಬಿಕೊಳ್ಳಲು ಸಿನಿಪ್ರಿಯರು ಕಾಯ್ತಾ ಇದ್ದಾರೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಸದ್ಯ ಟಾಲಿವುಡ್ನಲ್ಲಿ ಸಖತ್ ಮಿಂಚ್ತಾ ಇದ್ದು, ಸ್ಟಾರ್ ನಟರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇರುವ ನಟಿ ಈಗ ಮತ್ತೊಬ್ಬ ಸ್ಟಾರ್ ನಟನ ಸಿನಿಮಾಗೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ರಶ್ಮಿಕಾ ಮಂದಣ್ಣ ಇದೀಗ ಬಹು ಬೇಡಿಕೆಯ ನಟಿ. ಅವರ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದೆ. ಅನಿಮಲ್ ಸಿನಿಮಾದಿಂದ ಟಾಕ್ ಆಫ್ ದಿ ಬೀಟ್ ಟೌನ್ ಆಗಿರುವ ಸಾನ್ವಿಗೆ ಒಂದರ ಹಿಂದೊಂದು ಅವಕಾಶ ಹುಡುಕಿಕೊಂಡು ಬರ್ತಾ ಇವೆ. ಆದ್ರೆ ಡೇಟ್ ಸಿಗ್ಬೇಕಲ್ಲ, ಹೀಗಾಗಿಯೇ ಒಂದಲ್ಲ ಎರಡಲ್ಲ ಬರ್ತಿ 4 ಕೋಟಿ ಕೊಟ್ಟು ನಟಿಯ ಕಾಲ್ ಶೀಟ್ ನ ಬುಕ್ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ರಶ್ಮಿಕಾ ಮಾತ್ರ ನಾನು 4 ಕೋಟಿ ಸಂಭಾವನೆ ಪಡೆಯುತ್ತಿಲ್ಲ ಎಂದು ಹೇಳುವುದು ಸಾಮಾನ್ಯ. ಅದೇನೇ ಇದ್ರೂ ರಶ್ಮಿಕಾ ಮಾತ್ರ ಪ್ರಭಾಸ್ ಜೊತೆ ಹೆಜ್ಜೆ ಹಾಕಲು ಸಜ್ಜಾಗಿದ್ದಾರೆ. ಇದು ಬಾಲಿವುಡ್ನ ಸದ್ಯದ ಮಾಹಿತಿ. ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್ ಚಿತ್ರಕ್ಕೆ ರಶ್ಮಿಕಾ ಬುಕ್ ಆಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು, ಡಾರ್ಲಿಂಗ್ ಪ್ರಭಾಸ್ ಜೊತೆ ರಶ್ಮಿಕಾ ಮಂದಣ್ಣ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಕನ್ನಡದ ಪ್ರತಿಭಾನ್ವಿತ ನಟ ರಿಷಿ ಟಾಲಿವುಡ್ನಲ್ಲಿ ನೆಲೆ ಕಂಡುಕೊಳ್ತಾ ಇದ್ದಾರೆ. ಕನ್ನಡದ ಹಲವು ಸಿನಿಮಾಗಳಲ್ಲಿ ಮಿಂಚಿ ತೆಲುಗಿನತ್ತ ಮುಖ ಮಾಡಿರುವ ರಿಷಿ ತೆಲುಗಿನ ವೆಬ್ ಸೀರೀಸ್ ನಂತರ ಸಿನಿಮಾವೊಂದರಲ್ಲಿ ಸ್ಟಾರ್ ನಟನ ಎದುರು ವಿಲನ್ ಆಗಿ ಮಿಂಚಲು ಸಿದ್ಧರಾಗಿದ್ದಾರೆ. ಆಪರೇಷನ್ ಅಲ್ಮೇಲಮ್ಮ ಕವಲುದಾರಿ ಖ್ಯಾತಿಯ ರಿಷಿ ಇದೀಗ ತೆಲುಗಿನಲ್ಲಿ ಗೋಲ್ಡನ್ ಚಾನ್ಸ್ ಗಿಟ್ಸ್ಕೊಂಡಿದ್ದಾರೆ. ತೆಲುಗಿನ ಸ್ಟಾರ್ ನಟ ಬಾಲಯ್ಯ ಅವರ 109ನೇ ಸಿನಿಮಾದಲ್ಲಿ ಕನ್ನಡದ ಪ್ರತಿಭಾನ್ವಿತ ನಟ ರಿಷಿ ವಿಲನ್ ಆಗಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಹೀರೋ ಆಗಿ ಗೆದ್ದಿದ್ದ ರಿಷಿ ಬಾಲಯ್ಯ ಮುಂದೆ ಖಳನಾಯಕನಾಗಿ ಅಬ್ಬರಿಸಲು ಸಜ್ಜಾಗ್ತಾ ಇದ್ದಾರೆ. ನಟ ರಿಷಿಗೆ ತೆಲುಗಿನಲ್ಲಿ ಸಾಕಷ್ಟು ಅವಕಾಶಗಳು ಒಲಿದು ಬರುತ್ತಿವೆ. ಟಾಲಿವುಡ್ ಸೂಪರ್ ಸ್ಟಾರ್ ಬಾಲಕೃಷ್ಣ ಅವರ ಜೊತೆ ತೆರೆ ಹಂಚಿಕೊಳ್ಳುವ ಅವಕಾಶ ಗಿಟ್ಸ್ಕೊಂಡಿದ್ದಾರೆ ನಟ ರಿಷಿ. ಬಾಬಿ ಕೊಲ್ಲಿ ನಿರ್ದೇಶನದಲ್ಲಿ ಬಾಲಯ್ಯ ಅವರ 109ನೇ ಸಿನಿಮಾ ಮೂಡಿ ಬರ್ತಾ ಇದ್ದು, ಬಾಲಯ್ಯ ಮುಂದೆ ರಿಷಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಅನಿಮಲ್ ಚಿತ್ರದ ಖಡಕ್ ವಿಲನ್ ಬಾಬಿ ಡಿಯೋಲ್ ಕೂಡ ಈ ಚಿತ್ರದಲ್ಲಿ ನಟಿಸುತ್ತಿದ್ದು, ಬಾಬಿ ಡಿಯೋಲ್ ರಿಷಿ ಇಬ್ಬರು ಈ ಚಿತ್ರದಲ್ಲಿ ಖಳನಾಯಕರಾಗಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂತ ಅಂದ್ರೆ, ಈ ಚಿತ್ರದಲ್ಲಿ ರಿಷಿಗೆ ಬಾಬಿ ಡಿಯೋಲ್ ಚಿಕ್ಕಪ್ಪನ ಪಾತ್ರದಲ್ಲಿ ನಟಿಸಿದ್ದಾರೆ. ಇಬ್ಬರ ಪಾತ್ರಕ್ಕೂ ಸಾಕಷ್ಟು ಪ್ರಾಮುಖ್ಯತೆ ಇದೆ ಎಂದು ತಿಳಿದು ಬಂದಿದ್ದು, ತೆಲುಗಿನ ವೆಬ್ ಸೀರೀಸ್ ನಂತರ ಮಿಂಚಿರುವ ರಿಷಿ ಮತ್ತೊಮ್ಮೆ ತೆಲುಗು ಸಿನಿಮಾದಲ್ಲಿ ಮಿಂಚಲು ಕಾಲ್ ಶೀಟ್ ಕೊಟ್ಟಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಬಿಗ್ ಬಾಸ್ ಮುಗಿದಿದ್ರು ಆ ಸ್ಪರ್ಧಿಗಳ ಸುದ್ದಿ ಮಾತ್ರ ಮುಗಿತಾನೆ ಇಲ್ಲ.
ಬಿಗ್ ಬಾಸ್ ಶೋನ ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಮೇಲೆ ದಿನಕ್ಕೊಂದು ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಅಸಲಿ ಸಂಕಷ್ಟ ಎದುರಾಗಿದೆ. ದಿನವೊಂದಕ್ಕೆ ಹೊಸ ಪ್ರಕರಣಗಳು ಪ್ರತಾಪ್ ಮೇಲೆ ದಾಖಲಾಗ್ತಾ ಇತ್ತು. ಆದ್ರೆ ಈಗಿನ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತ ಹೇಳ್ಬಹುದು. ಡಿಜಿಸಿಎ ಹೆಸರಲ್ಲಿ ಮೋಸ ಮಾಡಿ ಡ್ರೋನ್ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಡ್ರೋನ್ ತಯಾರಿ ಮಾಡಲಿಕ್ಕೆ ಆಗ್ಲಿ, ಡ್ರೋನ್ ಮಾರಾಟ ಮಾಡೋದಕ್ಕಾಗ್ಲಿ ಡಿಜಿಸಿಎ ಅನುಮತಿ ಪರವಾನಗಿ ಪಡೆಯಬೇಕು. ಆದ್ರೆ ಪ್ರತಾಪ್ ಆ ಪರವಾನಗಿ ಪಡೆದಿಲ್ಲ ಅಂತ ಪರಮೇಶ್ ಎಂಬುವವರು ದೂರು ನೀಡಿದ್ರು. ಈಗ ಆ ದೂರಿನ ಅಂಶವಾಗಿ ರಾಜರಾಜೇಶ್ವರಿ ನಗರ ಪೊಲೀಸರು ದೂರಿನ ಮಾಹಿತಿಯನ್ನು ಡಿಜಿಸಿಎಗೆ ಕಳಿಸಿಕೊಟ್ಟಿದ್ದಾರೆ. ಈ ಮಾಹಿತಿ ಮೇರೆಗೆ ಡಿಜಿಸಿಎ ಯಾವ ಕ್ರಮ ಕೈಗೊಳ್ಳುತ್ತೆ, ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುತ್ತಾ ಕಾದು ನೋಡಬೇಕಿದೆ. ಇನ್ನು ಇದಷ್ಟೇ ಅಲ್ಲದೆ ಡ್ರೋನ್ ಪ್ರತಾಪ್ ಮೇಲೆ ಈಗಾಗಲೇ 3 ದೂರುಗಳು ದಾಖಲಾಗಿದ್ದು, ಆದ್ರೆ ಒಂದಕ್ಕೂ ಎಫ್ಐಆರ್ ಆಗಿಲ್ಲ ಎನ್ನುವ ಮಾತು ಸಹ ಕೇಳಿ ಬರ್ತಾ ಇದೆ. ಡ್ರೋನ್ ಪ್ರತಾಪ್ ಮಾತ್ರ ನೀವು ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕಾಮಿಡಿ ಶೋನಲ್ಲಿ ಆರಾಮಾಗಿ ಕಾಮಿಡಿ ಮಾಡ್ಕೊಂಡು ಇರೋದಂತೂ ಸುಳ್ಳಲ್ಲ. ಕಾಲಿವುಡ್ ನಟ ಧನುಷ್ ಹಾಗೂ ಐಶ್ವರ್ಯ ರಜನಿಕಾಂತ್ ಮದುವೆ ಆಗಿ ಹಲವು ವರ್ಷಗಳ ಕಾಲ ಸಂಸಾರ ನಡೆಸಿದ್ರು. ಜೀವನದಲ್ಲಿ ಮೂಡಿದ ಬಿರುಕಿನಿಂದ ಈ ಜೋಡಿ ಈಗ ದೂರವಾಗಿದೆ. ಇವರ ಮಧ್ಯೆ ವೈಮನಸ್ಸು ಮೂಡಲು ಕಾರಣ ಏನು ಎಂಬುದು ಇನ್ನೂವರೆಗೂ ರಿವೀಲ್ ಆಗಿಲ್ಲ. ಅದು ಹಳೆ ವಿಚಾರ. ಹೊಸದೇನಪ್ಪ ಅಂತ ಅಂದ್ರೆ ಧನುಷ್ ಹಾಗೂ ಐಶ್ವರ್ಯ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದ್ದಾವೆ. ಹಾಗಂತ 2 ಚಿತ್ರಗಳ ಮಧ್ಯೆ ಥಿಯೇಟರ್ನಲ್ಲಿ ಸ್ಪರ್ಧೆ ಏರ್ಪಡ್ತಾ ಇಲ್ಲ. ಧನುಷ್ ನಟನೆಯ ಕ್ಯಾಪ್ಟನ್ ಮಿಲ್ಲರ್ OTTಯಲ್ಲಿ ಬಿಡುಗಡೆ ಆದ್ರೆ ಐಶ್ವರ್ಯ ನಿರ್ದೇಶನದ ಲಾಲ್ ಸಲಾಂ ಚಿತ್ರಮಂದಿರದಲ್ಲಿ ಬಿಡುಗಡೆ ಕಂಡಿದೆ. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಜನವರಿ 12ರಂದು ಥಿಯೇಟರ್ನಲ್ಲಿ ಬಿಡುಗಡೆಯಾಗಿತ್ತು. ಸ್ವತಂತ್ರ ಪೂರ್ವ ಕಥೆಯನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದ ನಟ ಶಿವರಾಜ್ ಕುಮಾರ್ ಸಹ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಈ ಸಿನಿಮಾ ಅಂದುಕೊಂಡಷ್ಟು ಕಮಾಲ್ ಮಾಡಿಲ್ಲ. ಈ ಬಗ್ಗೆ ಧನುಷ್ ಅಭಿಮಾನಿಗಳಿಗೆ ಬೇಸರ ಸಹ ಇದೆ. ಇನ್ನು ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋ ಮೂಲಕ ಇಂದು ಪ್ರಸಾರ ಆರಂಭಿಸಿದೆ. ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ 1 ತಿಂಗಳ ಕಳೆಯುವುದರೊಳಗೆ ಸಿನಿಮಾ OTTಯಲ್ಲಿ ರಿಲೀಸ್ ಆಗಿದೆ. ಇನ್ನು ಐಶ್ವರ್ಯ ರಜನಿಕಾಂತ್ ನಿರ್ದೇಶನದ ಲಾಲ್ ಸಲಾಂ ಚಿತ್ರ ಇಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದಲ್ಲಿ ರಜನಿಕಾಂತ್ ಅವರು ಅತಿಥಿ ಪಾತ್ರ ಮಾಡಿದ್ದಾರೆ. ಹಾಗಂತ ಅದು ಹೀಗೆ ಬಂದು ಹಾಗೆ ಹೋಗುವ ಅತಿಥಿ ಪಾತ್ರ ಅಲ್ಲ. ಅವರು ತೆರೆ ಮೇಲೆ ಸುಮಾರು 40 ನಿಮಿಷ ಕಾಣಿಸಿಕೊಳ್ಳಲಿದ್ದಾರಂತೆ. ಮಾಜಿ ಮಾವನ ಚಿತ್ರ ಎನ್ನುವ ಕಾರಣಕ್ಕೆ ಈ ಚಿತ್ರಕ್ಕೆ ಧನುಷ್ ಶುಭಾಶಯ ಹೇಳಿದ್ದಾರೆ. ರಜನಿಕಾಂತ್ ಅವರನ್ನ ಕಂಡ್ರೆ ಧನುಷ್ಗೆ ಅಪಾರ ಗೌರವ ಇದೆ. ಐಶ್ವರ್ಯ ಜೊತೆ ವಿಚ್ಛೇದನ ಪಡೆದ್ರು ಅವರು ರಜನಿಕಾಂತ್ ಜೊತೆ ಇರುವ ಬಾಂಧವ್ಯವನ್ನ ಕಳೆದುಕೊಂಡಿಲ್ಲ. ಈ ಕಾರಣದಿಂದ ಅವರು ರಜನಿಕಾಂತ್ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಎಲ್ಲಿಯೂ ಸಹ ಅವರು ಪತ್ನಿ ಐಶ್ವರ್ಯ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಎಂಬುದೇ ಅಚ್ಚರಿಯ ಸರಿ. ಕನ್ನಡದ ಬಿಗ್ ಬಾಸ್ ಸೀಸನ್ 10ಕ್ಕೆ ಎಂಟ್ರಿ ಕೊಟ್ಟ ಹಳ್ಳಿಕಾರ್ ಒಡೆಯ ಎಂದೇ ಗುರುತಿಸಿಕೊಂಡಿದ್ದ ವರ್ತೂರ್ ಸಂತೋಷ್ ಶೋಗೆ ಬರುವ ಮುಂಚೆ ಕೆಲವರಿಗೆ ಮಾತ್ರ ಇವರ ಪರಿಚಯ ಆಯಿತು. ಈ ಶೋನ ಟಾಪ್ 5 ಅಲ್ಲಿ ಎಲಿಮಿನೇಟ್ ಆಗಿ ಹೊರಬಂದ ನಂತರ ಇವರ ಪರಿಚಯ ಈಗ ಎಲ್ಲರಿಗೂ ಆಗಿದೆ ಅಂತ ಹೇಳ್ಬಹುದು. ವಿನ್ನರ್ಗೂ ಇಲ್ಲದೆ ಇರುವಷ್ಟು ಫ್ಯಾನ್ಸ್ ಕ್ರೇಜ್ ವರ್ತೂರ್ ಅವರಿಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ವರ್ತೂರ್ ಸಂತೋಷ್ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡುತ್ತಾರೆ ಎಂದು ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫೈನಲ್ ತಲುಪಿದ ವರ್ತೂರ್ ಸಂತೋಷ್ ಅವರು ಸಾಕಷ್ಟು ಸುದ್ದಿಯಾಗಿ ಅವರಿಗೆ ಸಿಕ್ಕ ಜನಪ್ರಿಯತೆ ಜೊತೆಗೆ ಅವರಿಗೀಗ ಚಿತ್ರರಂಗದ ಜೊತೆ ನಂಟು ಬೆಳೆದಿದೆ. ಸುದೀಪ್ ಅವರ ಪರಿಚಯ ಆಗಿದೆ. ಈ ಕಾರಣಕ್ಕೆ ಅವರು ಸಿನಿಮಾ ನಿರ್ಮಾಣ ಮಾಡುವ ಆಲೋಚನೆಯಲ್ಲೇ ಇದ್ದಾರೆ. ಹಾಗಂತ ಅವರು ಶೀಘ್ರದಲ್ಲೇ ಸಿನಿಮಾ ಮಾಡ್ತಾ ಇಲ್ಲ. ಅವರಿಗೆ 2 ವರ್ಷ ಸಮಯ ಬೇಕಂತೆ. ಇದಾದ ಬಳಿಕ ಅವರು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಲಿದ್ದಾರೆ. ಹಾಗೆ ಇದರ ಜೊತೆಗೆ ನಟನೆ ಮಾಡೋಕೆ ಅವಕಾಶ ಏನಾದ್ರೂ ಸಿಕ್ಕರೆ ನಟ ಧ್ರುವ ಸರ್ಜಾ ಹಾಗೂ ಸುದೀಪ್ ಜೊತೆ ಕೆಲಸ ಮಾಡೋ ಆಸೆಯನ್ನ ಅವರು ಸಂದರ್ಶನವೊಂದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ ನಟಿ ಜಾಹ್ನವಿ ಸೌತ್ನತ್ತ ಮುಖ ಮಾಡಿರುವುದು ಗೊತ್ತೇ ಇದೆ. ಇಲ್ಲೇ ಗಟ್ಟಿನಲ್ಲೇ ಕಂಡುಕೊಳ್ಳಲು ನಟಿ ಸಿದ್ಧರಾಗಿದ್ರು. ಇದೀಗ ಜಾಹ್ನವಿಗೆ ಬಾಲಿವುಡ್ ಇಂದ ಆಫರ್ ಒಂದು ಬಂದಿದೆ. ಅದು ಸಹ ಕರಣ್ ಜೋಹರ್ ಕಡೆಯಿಂದ. ಹೌದು, ಸೌತ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಟಿಯನ್ನ ಬಾಲಿವುಡ್ನವರು ಮರ್ತೇ ಬಿಟ್ರ ಎಂಬ ಅನುಮಾನ ಎಲ್ಲರಲ್ಲೂ ಮೂಡಿದ್ದು ಸಹಜ. ಆದರೆ ಈಗ ಮತ್ತೆ ಬಾಲಿವುಡ್ ಸಿನಿಮಾವೊಂದರಲ್ಲಿ ಜಾಹ್ನವಿಗೆ ನಟಿಸಲು ಅವಕಾಶ ದೊರಕಿದೆ. ದಕ್ಷಿಣದಲ್ಲಿ ಹೆಚ್ಚೆಚ್ಚು ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುತ್ತಿರುವ ಬಾಲಿವುಡ್ನ ಖ್ಯಾತ ನಟಿ ಶ್ರೀದೇವಿ ಪುತ್ರಿ ಜಾಹ್ನವಿ ಕಪೂರ್ ಇದೀಗ ಬಾಲಿವುಡ್ ಸಿನಿಮಾದಲ್ಲಿ ಮತ್ತೊಂದು ಅವಕಾಶ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಕರಣ್ ಜೋಹರ್ ನಿರ್ಮಾಣದಲ್ಲಿ ಮೂಡಿಬರಲಿರುವ ಹೊಸ ಚಿತ್ರಕ್ಕೆ ಜಾಹ್ನವಿ ನಾಯಕಿಯಾಗಿ ಆಯ್ಕೆಯಾಗಿದ್ದಾರಂತೆ. ಈ ನಡುವೆ ಜಾಹ್ನವಿ ಕಪೂರ್ ಬಾಲಿವುಡ್ಗಿಂತಲೂ ದಕ್ಷಿಣದಲ್ಲೇ ನೆಲೆಯೂರುವ ಎಲ್ಲಾ ಲಕ್ಷಣಗಳು ತೋರ್ತಾ ಇವೆ. ಈಗಾಗಲೇ ತೆಲುಗಿನಲ್ಲಿ ಅವರು ಜೂನಿಯರ್ NTR ಜೊತೆ ದೇವರ ಸಿನಿಮಾದಲ್ಲಿ ತೆರೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ತೆಲುಗಿನ ರಾಮ್ ಚರಣ್ ನಟನೆಯ ಹೊಸ ಸಿನಿಮಾಗೂ ಸಹ ಜಾಹ್ನವಿ ಕಪೂರ್ ಅವರೇ ನಾಯಕಿ ಎಂದು ಹೇಳಲಾಗ್ತಾ ಇದೆ. ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿ ಸುದ್ದಿಗಳು. ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ.
ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.